ನಮಸ್ಕಾರ ಎಜುಕೇಶನ್ ಫಸ್ಟ್ ಗೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ಯಾರೆಲ್ಲ ವಿದ್ಯಾರ್ಥಿಗಳು ಫಾರಿನ್ ಅಲ್ಲಿ ಓದಬೇಕು ಅಥವಾ ಓದ್ತಾ ಇದ್ರು ಅಂತ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಇದೆ. ಅದೇನು ಅಂತ ನೋಡೋಣ ಇವತ್ತಿನ ಈ ಎಪಿಸೋಡ್ ನಲ್ಲಿ. ಇದೇ ರೀತಿಯ ಎಜುಕೇಶನ್ ಕಂಟೆಂಟ್ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನಕ್ಕೆ ನಾನು ಫಾರಿನ್ ಅಲ್ಲಿ ಓದಬೇಕು ಅಥವಾ ಫಾರಿನ್ ಯೂನಿವರ್ಸಿಟಿಯ ಗ್ರಾಜುಯೇಷನ್ ನ ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಫಿನಾನ್ಷಿಯಲ್ ಕಾರಣಕ್ಕೆ ಅವರು ಹೋಗೋಕ್ಕಾಗಿರಲ್ಲ, ಫಾರಿನ್ ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗಿರಲ್ಲ. ಸೊ ಹೀಗಾಗಿ ಯಾರೆಲ್ಲ ಫಾರಿನ್ ಅಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ ಹೊಂದಿದಿರೋ ಅಂಥವ್ರಿಗೆ ಎಜುಕೇಶನ್ ಫ್ಯೂಚರ್ ಅನ್ನುವಂಥ ಸಂಸ್ಥೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಅದೇನು ಅಂತ ಅಂದ್ರೆ, ನೀವು ಫಾರಿನ್ ಅಲ್ಲಿ ಹೈಯರ್ ಎಜುಕೇಶನ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೋಸ್ಕರ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ, ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಯಾವಾಗ ಕೊನೆ ದಿನಾಂಕ, ಎಲ್ಲವನ್ನ ನೋಡೋಣ. ಅಫ್ಕೋರ್ಸ್ ನೀವು ಈ ಸ್ಕಾಲರ್ಶಿಪ್ ಅನ್ನ ಪಡ್ಕೋಬೇಕಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಹಾಗಾದ್ರೆ ಅವೆಲ್ಲ ಏನ್ ಗೊತ್ತಾ? ನೀವು ಈಗಾಗಲೇ ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು ಕೂಡ ನೀವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ, ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೊಂದು ಕಡೆ ಯಾರೆಲ್ಲ ಪದವಿ ಅಥವಾ ಹೈಯರ್ ಸ್ಟಡೀಸ್ ಅನ್ನ ಮಾಡಬೇಕು, ಸ್ನಾತಕೋತ್ತರ ಪದವಿಯನ್ನ ಮಾಡಬೇಕು ಅನ್ಕೊಂಡಿದ್ದೀರೋ ಅವರು 10ನೇ ತರಗತಿ ಹಾಗೂ ಸೆಕೆಂಡ್ PUC ಯಲ್ಲಿ ಮಿನಿಮಮ್ 60% ಅನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಅಂಥವರು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಹಾಗಾದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 1 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ, ನಿಮ್ಮ ಎಲಿಜಿಬಿಲಿಟಿ ಆಧಾರದ ಮೇಲೆ ಸಂಸ್ಥೆ ನಿಮಗೆ ಸ್ಕಾಲರ್ಶಿಪ್ ಅನ್ನ ಅಂದ್ರೆ ನಿಮ್ಮ ಹೈಯರ್ ಸ್ಟಡೀಸ್ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡುತ್ತೆ. ಈ ಒಂದು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂದ್ರೆ, ಕ್ಯಾಪ್ಷನ್ ನಲ್ಲಿ ಕೊಟ್ಟಿರುವಂತ ಈ ಲಿಂಕ್ ಮುಖಾಂತರ ನಿಮ್ಮ ಫೋನ್ ನಂಬರ್ ಹಾಗೆ OTP ಅನ್ನ ಹಾಕಿ ಲಾಗಿನ್ ಆಗಿ, ತದನಂತರ ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್, ನಿಮ್ಮ ಪರ್ಸನಲ್ ಡೀಟೇಲ್ಸ್, ನೀವು ಎಲ್ಲಿ ಓದಬೇಕು ಅಂತ ಬಯಸ್ತಾ ಇದ್ರೋ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗತ್ತೆ. ಕೊನೆಗೆ ಸಂಸ್ಥೆ ನಿಮಗೆ ಎಷ್ಟು ಸಹಾಯಧನವನ್ನ ಅಂದ್ರೆ ಸ್ಕಾಲರ್ಶಿಪ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ ಡಿಸೈಡ್ ಆಗುತ್ತೆ. ಹಾಗಾದ್ರೆ ಯಾವಾಗ ಕೊನೆ ದಿನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನ ನೀವು ಆಗಸ್ಟ್ 30 ಕೂಡ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಆಗಸ್ಟ್ 30 ಕೊನೆ ದಿನಾಂಕ ಇರುತ್ತೆ. ನೀವು ಫಾರಿನ್ ಅಲ್ಲಿ ಓದಬೇಕು ಅಥವಾ ನನಗೆ 60% ಇದೆ ಅಂತ ಹೇಳಿದ್ರೆ ಈಗಲೇ ಅರ್ಜಿಯನ್ನ ಸಲ್ಲಿಸಿ ಇದರ ಲಾಭವನ್ನ ಪಡ್ಕೋಬಹುದು. ವಿಡಿಯೋ ಜರ್ನಲಿಸ್ಟ್ ಬೈರೇಶ್ ತಿಪ್ಪಟೂರು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.